ನಮಸ್ಕಾರ. ಸದಾನಂದ ಯೂಟ್ಯೂಬ್ ವಾಹಿನಿಗೆ ಸುಸ್ವಾಗತ. DCC ಬ್ಯಾಂಕಿಗೆ ಬಾಲಚಂದ್ರ ಜಾರಕಿಹೊಳಿ ಯಾರು ಅನ್ನೋಂಥ ಪ್ರಶ್ನೆ ಎದ್ದಿದೆ. ಇವ್ರು ಯಾರು? ಏನು DCC ಬ್ಯಾಂಕ್ ಹೋಗ್ತಾರಾ, ಅಥವಾ BJP ಹೋಗ್ತಾರಾ, ಅಥವಾ ಗೌರ್ಮೆಂಟ್ ಏನಾದರೂ ನಾಮಿನೇಷನ್ ಮಾಡಿದ್ಯಾ, ಅಥವಾ ಎಲ್ಲ ಡೈರೆಕ್ಟರ್ಶಿಪ್ ಕೂಡಿ ಏನು ಇವ್ರು ಪವರ್ ಆಫ್ ಅಟರ್ನಿ ಕೊಟ್ಟಿದ್ದಾರಾ ಅದನ್ನು ಹೇಳಬೇಕೀಗ. ಯಾಕಂದರೆ ಪ್ರತಿಯೊಂದು ವಿಷಯಕ್ಕೆ ಇವರೇ ಹಾಜರಾಗ್ತಾಯಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಇವರು ಇರಲೇಬಾರ್ದಾಗಿತ್ತು. ಯಾಕಂದರೆ ಅಧ್ಯಕ್ಷ ನಡೆಸ್ತಾಯಿದ್ರು, ಮಧ್ಯದಲ್ಲಿ ಇವರು ಭಾಗವಹಿಸ್ತಾಯಿದ್ರು. ಯಾಕೆ ಇವರು ಇದ್ದಾರೆ ಅಂತಂದರೆ ಪತ್ರಕರ್ತರು ಯಾವುದೇ ಪ್ರಶ್ನೆಯನ್ನು ಕೇಳಬಾರ್ದು, ಅಂಜಿ ಕೇಳಬಾರ್ದು ಅನ್ನೋದು ಒಂದು ಉದ್ದೇಶ. ಅದೇ ಅನಸಾಬ್ ಜೊಲ್ಲೆ ಇದ್ದರೆ ಕುಲ್ಲ ಪ್ರಶ್ನೆ ಕೇಳ್ತಿದ್ರು, ನಂತರ ಉತ್ತರ ಪಡಿತಿದ್ರು. ಈಗ ಅಲ್ಲಿ ಸರ್ವೆ ನಂಬರ್ನೂ ಕೇಳಿದಾಗ ಸರ್ವೆ ನಂಬರ್ ಕೊಡಲಿಲ್ಲ, ಬೇಕಾದರೆ ಕೊಡ್ತೀವಿ ಅಂತಂದರು. ನಂತರ ಯಾವ್ಯಾವ ಸಕ್ಕರೆ ಫ್ಯಾಕ್ಟ್ರಿಗೆ ಎಷ್ಟೆಷ್ಟು ಸಾಲ ಕೊಟ್ಟಿದ್ದಾರೆ ಅಂದರೆ ಕೇವಲ ವಿಶ್ವರಾಜ್ ಶುಗರ್ಸ್ಗೆ 100 ಕೋಟಿ ಅಂತ ತೊಗೊಂಡ್ರು, ನಂತರ 25 ಕೋಟಿ ಪ್ಲೆಜ್ ಇಟ್ಟು ತೊಗೊಂಡ್ರು. ಬರೇ ವಿರೋಧಿಗಳಂದು ಹೇಳ್ತಾರೆ. ನೀವೆಷ್ಟು ತೊಗೊಂಡ್ರಿ? ಮತ್ತು ನೀವು 500 ಕೋಟಿ ಇಡ್ತೇವೆ ಅಂತಂದಾರೆ. ಆ 500 ಕೋಟಿ ಡಿಪಾಸಿಟ್ ಹೆಚ್ಚಾಯಿತು, ಹೆಚ್ಚು ಮಾಡ್ತೇವೆ 3 ತಿಂಗಳಲ್ಲಿ ಅಂತ. ಆ 500 ಕೋಟಿ ಇಡೋರು ಇಲ್ಲಿಂದ ಯಾರು ತಂದಿಟ್ರು, ಯಾರು ತಂದಿಡೋರು ಅದಾರೆ? ಅಥವಾ ನೀವೇ ಏನಾದರೂ ಬೀರೇಶ್ವರ್ ಸಹಕಾರಿ ಏನು ಕೋಆಪರೇಟಿವ್ ಸೊಸೈಟಿ ಇದೆ ಅದರಿಂದ ತಂದಿಡೋರೇನು? ಅದು ಸ್ಪಷ್ಟೀಕರಣ ಆಗಬೇಕು. ಪ್ರತಿಯೊಂದು ಅಸ್ಪಷ್ಟ ಇದೆ. ನಂತರ ಶೆಟ್ಟಿ ಅವ್ರದ್ದು ಹೇಳಿದ್ದು ಅದು ಪ್ರಕರಣ ಮುಗಿಯದ ಪ್ರಕರಣ. ನಾವು ತಿಳಿದು ಬಂದಿದ್ದು ಹೇಳಿದೆ. ಅವ್ರು ಗೌರ್ಮೆಂಟಿಂದ ತೊಗೊಂಡಿರ್ಬೇಕು, ಮುಜಾವರ್ ಅದರಿಂದ ತೊಗೊಂಬರ್ಬೇಕು, ಅದರಿಂದ ಇವ್ರು ತೊಗೊಂಡಿರ್ಬೇಕು. ಅದು ಮತ್ತಲ್ಲ. ಇಲ್ಲಿ 120 ಕೋಟಿ ಹೆಂಗೆ ಕೊಟ್ರಿ ಅನ್ನೋ ಪ್ರಶ್ನೆ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ ಇಲ್ಲ 100 ಕೋಟಿ ವ್ಯಾಲ್ಯೂ ಆಗ್ತೈತೆ. ಅದು ಅವರೇ ಹೇಳ್ತಾರೆ 100 ಕೋಟಿ ವ್ಯಾಲ್ಯೂ ಇತ್ತಂದ್ರೆ 120 ಕೋಟಿ ಯಾಕೆ ಕೊಟ್ರಿ? ಅದು ಪತ್ರಕರ್ತರು ಪ್ರಶ್ನೆ ಮಾಡೋಂಗಿಲ್ಲ. ಇದನ್ನು ಬಿಟ್ಟು ಬೇರೆ ಎಲ್ಲ ಪ್ರಶ್ನೆ ಮಾಡ್ತಾರೆ. ಮತ್ತು ಕಮರ್ಷಿಯಲ್ ಪ್ರಾಪರ್ಟಿ ಯಾವಾಗಾಯ್ತು ಅದನ್ನು ಹೇಳೋಂಗಿಲ್ಲ. ಯಾರು ಕೊಟ್ಟರು, ಯಾರ ಮುಜಾವರ ಜನರನ್ನು ಸೇರಿಸಿ ಇದನ್ನು ದುಡ್ಡು ಕೊಟ್ಟರು ಅದು ಗೊತ್ತಿಲ್ಲ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ 700 ಕೋಟಿ ನೀರಾವರಿ ಇಲಾಖೆಯಿಂದ ಅವ್ರಿಗೆ ಶೆಟ್ಟಿ ಅವ್ರಿಗೆ ಬರೋದೈತೆ ಅಂತ. ನಿಮಗೆ ಹೆಂಗೆ ಗೊತ್ತಾಗ್ತದು? ಅಲ್ಲಿ ಅಷ್ಟು ಬರೋದನ್ನ ಇಲ್ಲ, ನಾವು ತೆಗೆದು ನೋಡಿದ್ವು. ಅದು ಒಂದೇ ಅಲ್ಲ, ಅವ್ರು ಕಾಂಟ್ಯಾಕ್ಟ್ ಅದಾರ ನಿಜ. 700 ಕೋಟಿ ಅಲ್ಲ, 1000 ಕೋಟಿ ಬರೋದು ಯಾರಿಗೂ ಕೊಟ್ಟಿಲ್ಲ. ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಅದನ್ನು ಪ್ಲೇಸ್ ಇಟ್ಕೊಂಡು ನೀವು ಕೊಡ್ತಾಯಿದ್ದಾರೇನೋ? ಇಲ್ಲ, ತಮಗೆ ಯಾರು ಬೇಕೋ ಅದನ್ನು ತೆಗೆದುಕೊಂಡು ಬಿಡೋದು. ಈ ಸೌಭಾಗ್ಯಲಕ್ಷ್ಮಿ ಬೇಕಾಗಿತ್ತು, ಅದನ್ನು ತೆಗೆದುಕೊಂಡು ಬಿಡೋದು. ನಂತರ ಇನ್ಯಾವುದೋ ಒಂದು ಹೇಳಿದಾರಲ್ಲ, ಲಕ್ಷ್ಮೀನಾರಾಯಣ ಸಕ್ಕರೆ ಫ್ಯಾಕ್ಟ್ರಿನೋ ಅಥವಾ ಬ್ಯಾಂಕೋ ಅದಕ್ಕೆ ಬೇಕಾಗಿತ್ತು, ಅದಕ್ಕೆ ನಾವು ಕೊಟ್ಟಿದ್ದಾನೆ. ಅದು ರಿಜಿಸ್ಟ್ರೇಷನೂ ಇಲ್ಲ, ಏನೂ ಇಲ್ಲ, ಯಾರೂ ಇಲ್ಲ. ಕಬ್ಬು ನಿಲ್ಲಿಸುವಂಥ ಹೊತ್ತಿನಲ್ಲಿ ಯಾವುದು ಬಂತು? ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ತೂಕದ ಯಂತ್ರದ ಚೀಟಿಗಳನ್ನು ಬಂದು ಅಲ್ಲಿ ಬೇರೆ ಬರಬೇಕಾಗಿತ್ತಲ್ಲ. ಅವ್ರು ಕೊಟ್ಟಿದ್ದಾರಂತ ಅವ್ರು ಕೊಡಿ ಬರೇ ಸುಳ್ಳು. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರು ಈ DCC ಬ್ಯಾಂಕಿಗೆ ಯಾರು ಅನ್ನೋದು ಅವರ ಸ್ಪಷ್ಟಪಡಿಸಬೇಕು. ಸುಮ್ಮನೆ ಅವ್ರ ಮೇಲೆ ಡೆಫಾಮೇಷನ್ ಹಾಕ್ತಾನೆ, ಇವ್ರ ಮೇಲೆ ನೋಟಿಸ್ ಕಳಿಸ್ತಾನೆ. ಯಾರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡೋಕೆ ಕಲಿಯರು ಮೊದಲು DCC ಬ್ಯಾಂಕ್ದವರು. ಇನ್ನು ಡೈರೆಕ್ಟರ್ಗಳು ನಾವು ಮೊದಲೇ ಹೇಳಿದ್ದು, ಇವ್ರು ಹೋಗಿ ಕೂಡ್ತಾರೆ, ಬಿಸ್ಕಿಟ ಚಾ ತಿಂತಾರೆ, ಕುಡಿತಾರೆ, ಬಂದುಬಿಡ್ತಾರೆ. ಇವ್ರದ್ದು ಏನೂ ಇಲ್ಲ. ಮತ್ತೆ ಹೇಳ್ತಾರೆ ನಾವು ಆರಿಸಿ ತಂದವರು, ನೀವು ಸುಮ್ಮನೆ ಇರಬೇಕಂತ. ಅವ್ರು ಆರಿಸಿ ಇವ್ರು ಆರಿಸಿ ತಂದೇ ಇಲ್ಲ. ಯಾರು ಪ್ರಭಾವಿಗಳಿದಾರ ಅವ್ರು ಇಲೆಕ್ಷನ್ ಇತ್ತು ಆರಿಸಿ ಬರ್ತಿದ್ರು. ಏನೋ 7 ಅವಿರೋಧ ಮಾಡಿದರು. ಇಲೆಕ್ಷನ್ ಆಗ್ತಿದ್ರೆ ಮತ್ತು ಯಾರು ಈ ಅವಿರೋಧ ಆಯ್ಕೆ ಆಗಿದ್ದಾರೆ ಅವರೇ ಬರ್ತಿದ್ರು. ಯಾಕಂದ್ರೆ ಎಲ್ಲ ಪ್ರಭಾವಿಗಳನ್ನ ಹಿಡ್ದಾರೆ. ಜಾರಕಿಹೊಳಿ ಸಹೋದರ ಹೆಂಗೆ, ಯಾರು ದುಡ್ಡು ಐತಿ ಅವ್ರ ಕಡೆ, ಯಾರ ಪ್ರಭಾವ ಇದೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ಯಾರು ಹೆಚ್ಚು ವೋಟಿಂಗ್ ತಗೋತಾರೆ ಅವ್ರ ಪರವಾಗಿ ಇವ್ರು ಇರ್ತಾರೆ. ಮತ್ತು ಸಾಧನ ಅವ್ರ ಪರವಾಗಿ ಇಲ್ಲ. ಅಂಥವ್ರು ಕೈ ಬಿಡಿದಾರೆ. ರಾಜೇಂದ್ರ ಅಂಕಲೆ ಅವ್ರು ಕೈ ಬಿಡಿದಾರೆ. ಇಂಥವು ಎಷ್ಟು ಜನರು ಕೈ ಬಿಡಿದಾರೆ? ಅವರು ಉತ್ತಮ್ ಪಾಟೀಲ್ ಕೈ ಬಿಡಿದಾರೆ. ಅಂದರೆ ತಮಗೆ ಯಾವಾಗ ಬೇಕು ಆವಾಗ ಕೈ ಹಿಡಿದು, ತಮಗೆ ಯಾವಾಗ ಬೇಕಾದಾಗ ಬಿಟ್ಟುಬಿಡೋದು. ಇನ್ನು ಅನಸಾಬ್ ಜೊಲ್ಲೆ ಮತ್ತು ರಮೇಶ್ ಕತ್ತಿನವರು ಜಗಳ ಹಚ್ಚಿರೋರು ಇವರ. ಯಾಕಂತಾರೆ ಅಲ್ಲಿ MP ಟಿಕೆಟ್, ಚಿಕ್ಕೋಡಿ MP ಟಿಕೆಟ್ ಅನಸಾಬ್ ಜೊಲ್ಲೆ ತಪ್ಪಿಸೋದು, ಕಂಪ್ಲೀಟ್ಲಿ ತಪ್ಪಿಸ್ತಾರೆ. ಯಾಕಂತಂದ್ರೆ ಇಲ್ಲಿ ಇವರು ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಕೊಡಬಾರ್ದಂತ ಅಲ್ಲಿ ದಿಲ್ಲಿಗೆ ಹೇಳ್ತಾರೆ. ನಂತರ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ, ನಮ್ಮ ಜೊತೆ ಇವರು ಶಾಮೀಲಾಗಿದ್ದಾರೆ ಅಂತ ಎಬ್ಬಿಸ್ತಾರೆ. ಹೀಗಾಗಿ ಅವ್ರನ್ನ ದಿಶಾ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು? ರಮೇಶ್ ಕತ್ತಿ ಅವರು ಇಲ್ಲೇ DCC ಬ್ಯಾಂಕ್ದಲ್ಲಿನ ಆರಿಸಿ ಬರಲಿಕ್ಕೆ ಹೆಣಗಾಡಿದರು. ಇನ್ನು MP ಹೆಂಗೆ ಬರ್ತಾರೆ ಅವರು? ಅವ್ರು ಅನ್ನಿದ್ದಾಗ ಏನು ಪ್ರಭಾವಿತ್ತು, ಈಗಿಲ್ಲ, ಹಾಗೆ ಎಬ್ಬಿಸಿಬಿಡ್ತಾರೆ. ಇನ್ನು ಉಳಿದಾರು ನಂತರ ಕೌಟಿಮಠ ಅವರು ಬೆಳಗಾವಿನಿಲ್ಲ. ಅವರು ಪ್ರಭಾಕರ್ ಕೋರೆ ಅವರು ನಂಗೆ ಇಲೆಕ್ಷನ್ನೇ ಬೇಡ ಅಂತಾರೆ. ತಮ್ಮ ಮಗನ ನಿಲ್ಲಿಸಲಿಕ್ಕೆ ಹಿಂಜರಿತಾರೆ. ಮಗಳು
ನಮ್ಗೆ MLC ಮಾಡಿರಿ, MP ಬೇಡ ಅಂತಾರೆ. ಹಾಗಾದ್ರೆ ಅಲ್ಲಿ ಪರ್ಮನೆಂಟಾಗಿ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಉಳಿದ್ಬಿಟ್ರಲ್ಲ, ಇದು ಪ್ಲ್ಯಾನಿಂಗ್ ಇದೆ. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಮ್ಮನ್ನು ಬಿಟ್ಟರೆ ಯಾರಿಗೂ ಗೊತ್ತಾಗೋಣ ಆಗೋದಿಲ್ಲ. ಅಲ್ಲಿ ಪರ್ಮನೆಂಟ್ MP ಮಾಡೋದು, ಇಲ್ಲಿ ಅನ್ನ ಸಾಬ್ ಜ್ಯುವೆಲ್ಲರಿ ಮುಂದೆ ಇಟ್ಕೊಂಡು ದುಡ್ಡು ತೆಗೆಯೋದು. ಸಿಕ್ಕರೆ ಯಾರು ಸಿಗ್ತಾರೆ? ಅನ್ನ ಸಾಬ್ ಜ್ಯುವೆಲ್ಲರಿ ಸಿಗ್ತಾರೆ, ಡೈರೆಕ್ಟ್ರಿ ಸಿಗ್ತಾರೆ. ಲಾಸ್ಟ್ ಕೈ ಮೇಲೆ ಎತ್ತವರು ಏನೋ ನಮ್ದೇನು ಸಂಬಂಧ ಇಲ್ಲ. ನೀವು ಸಂಬಂಧ ಇಲ್ಲ, ಅವ್ರು ಪ್ರೆಸ್ ಮೀಟ್ ಯಾಕೆ ಕರೆದ್ರೆ ನೀವು? ಪ್ರೆಸ್ ಮೀಟ್ ಮಾಡುವಂಥ ಅಧಿಕಾರ ಕೊಟ್ಟವ್ರು ಯಾರು? ಅದನ್ನು ಬಾಲಚಂದ್ರ ಜಾರಕಿಹೊಳಿ ಹೇಳ್ಬೇಕು. ನಾನು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.